ಈ ಅಡ್ರೆಸ್ ಹೇಳ್ಬಿಡೋಣ ತೋಟನ. ನಂಜಪ್ಪವ್ರ ಮನೆಯದಲ್ವಾ? ಹಾಂ ಹೌದು, ನಂಜಪ್ಪನ ಮನೆಯದು. ಅಕ್ಕನ ಹೆಸರು ಲಕ್ಷ್ಮಿ ಅಂತ ಅಕ್ಕವ್ರದ್ದು. ನೋಡಿ ಇದು ಹೋದ್ಸರಿ ಸಣ್ಣ ಗಿಡದಿಂದಲೂ ವೀಡಿಯೋ ಮಾಡಿದ್ದೀನಿ. ಕುಂಬಳ ಹಾಕಿದ್ರು ಆವಾಗ ಹೋದ್ಸರಿ ಬಂದಾಗ. ಈ ಕುಂಬಳ ಬೆಳೆದೈತೆ ಈಗ. ಇಲ್ಲಿ ನೋಡಿ, ಇಲ್ಲಿಗೆ ನೀರು ಕುಡಿ ಅಂತ ಹೇಳ್ತಿದ್ದೆ, ಕೊಟ್ಟಿದ್ದಾರೆ. ಇದು ನವಿಲು ತಿಂದಿರೋದು ಕಾಣ. ಹೌದು, ಇದು ನೋಡಿ ಗೆಡ್ಡೆ ಎಷ್ಟು ತಪ್ಪಾಗಿದೆ. ಮಣ್ಣು ಕೊಡಿಸಿಲ್ಲ ಬುಡಕ್ಕೆ. ನಾನು ಮಣ್ಣು ಕೊಡಬೇಡಿ ಅಂತಲೇ ಕೊಡಿಸಿಲ್ಲ. ಏಲಕ್ಕಿ ಈಗೆಲ್ಲ ಗೊನೆ ಸ್ಟಾರ್ಟ್ ಆಗಿದೆ. ಇದು ಬಳ್ಳಿಗೆ ನೀರು ಚೆನ್ನಾಗಿ ಕೊಟ್ಟರಷ್ಟು ಆ ಅಡಿಕೆದನ್ನ ಒಂಚೂರು ಇದಿದೆಯಲ್ಲ ವೈರು, ಆ ಟ್ಯೂಬ್ನ ಇಲ್ಲಿಗೆ ಮಡಗಬೇಕು, ನೀರು ಕೊಡಬೇಕು. ದೂರಕ್ಕೆ, ಬುಡಕ್ಕೆ ಬೇಡ ಅಂತ. ನೋಡಿ ಹಿಂಗೆ ಇದು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಭೂಮಿ ತೇವಾಂಶ ಕಾಪಾಡ್ತದೆ. ಸೊ ಅದಕ್ಕೋಸ್ಕರ ಭಾರಿ ಒಳ್ಳೇದು ಇದು. ಇದು ಜಮೀನು ಬಂದು ಹುಣಸೂರು ತಾಲೂಕು ಬರ್ತದೆ, ಕೇರಳ ತಾಲೂಕಣ. ಇದು ಎಲ್ಲ ಹುಣಸೂರು ತಾಲೂಕು ಬರ್ತದೆ, ಕೇರಳಕ್ಕೆ ನಿಯರು. ಹಾಂ ನೋಡಿ, ಇದು ಗೊನೆ ಬಂದೈತೆ. ಚಿಪ್ಪು 1 2 3 4 5 6 7ನೇ ಚಿಪ್ಪು ಬರ್ತೈತೆ. ಕಾಯಿ ಈ ಥರ ಫಿಂಗರ್ಗಳು ವೈಟ್ ಇದೆ, ಚೆನ್ನಾಗಿ ಬರ್ತಾಯಿದೆ. ನರ್ಸರಿ ಫಾರಮ್ ಕೇರ್ನಾರ್ದಿಂದ ಬಡ ಗಿಡ ತಗೊಂಡಿದ್ದು. ನಮ್ಮದು 9902038931. ನೋಡಿ ಗೊನೆಗಳು ತೋರಿಸ್ತಾ ಇದ್ದೀನಿ ಅಣ್ಣ. ಇದು ಏನು ಮಾಡ್ಬೇಕೀಗ ಅಂದರೆ, ಬನ್ನಿ ಅಣ್ಣ, ಈ ಒಣಗದಲ್ಲಣ್ಣ ತೆಗಿಯೋಣ. ಅದು ಒಣಗಿರೋ ತೆಗಿಯೋಣ. ಹಾಂ, ಅದಷ್ಟೇ ಕಣ. ಈ ಹೂವು ಇದ್ರ ಮೇಲೆ ಒಂದು ಹೂವು ಐತೆ ನೋಡೋಣ ಅಲ್ಲಿ, ಅದ್ರ ಮೇಲೆ ಕಾಯಿ ಮೇಲೆ ಆ ಕಡೆಯಲ್ಲಿ. ಹಾಂ, ಇಷ್ಟೇ ಮಾಡ್ಕೋಬೇಕಾರೆ ಅದನ್ನು ಕ್ಲೀನಿಂಗು. ಇದಾದಮೇಲೆ ಈ ಎಲೆ ಏನಿರ್ತದೆ, ಎಲೆ ಹಿಂಗೆ ಮೇಲೆ ಇರಲಿ. ಇದನ್ನು ಹಿಂಗೆ ಉಲ್ಟಾ ಮಾಡಿ ಅಷ್ಟೇ. ಹಿಂಗೆ ಉಲ್ಟಾ ಮಾಡೋಕ್ಕೆ ಸಾಧ್ಯವಾದರೆ ಹಿಂಗೆ ಉಲ್ಟಾ ಮಾಡಿ. ಹಾಂ, ಬಿಸಿಲು ಬೀಳ್ದಂಗೆ ಇರಲಿ. ಇದು ಇನ್ನೊಂದು ಚೂರು ಇಷ್ಟು ಬಂದ ಮೇಲೆ, ಇನ್ನೊಂದು ಚೂರು ಬಂದಮೇಲೆ ಹೊಡೆದಾಕಿ. ಇನ್ನು ಅರ್ಧ 3 ಇಂಚ್ ಬಂದಮೇಲೆ ಹೊಡೆದಾಕ್ಬೇಕು. ಇದು ಬರ್ತಿದೆ. ಹಾಂ, ಇರ್ತವೆ ಅರ್ಲಿ ಫ್ಲವರ್ಗಳು. ನೋಡಿ, ಇದು ಜಾಸ್ತಿ ಕಚ್ಚುತ್ತದೆ. ಇದು ಇನ್ನು ಪೂರ್ತಿ ಎಲ್ಲ ಸಾವಯವ ಗೊಬ್ಬರ ಮತ್ತು ಹಾಕಿ ಮೇಂಟೈನ್ ಮಾಡಿರೋದು ಇದನ್ನು. ತೋಟ ಪಾಪ ಇವೆಲ್ಲ ಫುಲ್ ನಿಂತೋಗ್ಬಿಟ್ಟಿದಲ್ವಣ್ಣ? ಹೌದು, ಎಲ್ಲ ಚೆನ್ನಾಗಿ ಬರ್ತಾವೆ ಇವು ಅಣ್ಣ. ಏನಿಲ್ಲ, ಬುಡಕ್ಕೇನು ಬೇಡ, 2 ಅಡಿ ದೂರದಲ್ಲಿ ಇಲ್ಲಿಗೆ ನೀರು ಜಾಸ್ತಿ ಕೊಡಿ ಅಣ್ಣ, ಸಾಕು ಸೆಂಟ್ರಿಗೆ. ಹಾಂ, ಎಲ್ಲ ಚೆನ್ನಾಗಿದೆ. ನೋಡಿ, ಗಿಡ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇದು ನೀರು 2 ಅಡಿ ದೂರದಲ್ಲಿ ನೀರಿಲ್ಲ ಅಂತ ಈ ಥರ ಒಣಗಿದ್ರೆ. ಹೌದಾ? ಫೋನ್ ಮಾಡಿದೆ. 2 ಅಡಿ ದೂರಕ್ಕೆ ನೀರು ಬೇಕಾದ್ರೆ ಅಷ್ಟೇ. ಅದಕ್ಕೆ ಯಾರಿಗೂ ಇಲ್ಲ, ಸುಮ್ಮನೆ ಬಂದ್ಬಿಟ್ಟೆ ನಾನು. ಹೇಳ್ಕೊಂಡು ಬರ್ತೀನಿ ನಾಳಿಕೆ ಅನ್ನೋದು ತಪ್ಪು ಬಂದ್ಬಿಡ್ತೀವಿ. ಹಾಂ, ನೋಡಿ, ಇದನ್ನು ಚೂರು ಬಿಡಬೇಕಿತ್ತು. ಹಾಂ, ಇನ್ನು ಚೂರು ದಾರನ ಇನ್ನು ಚೂರು ಮುಂದಕ್ಕೆ ಬಿಡ್ಬೇಕಿತ್ತು ಅಷ್ಟೇ. ಅದು ನೆಕ್ಸ್ಟಿಂದ ಹಂಗೆ ಮಾಡ್ಕೊಳ್ಳಿ. ಇದೇನು ಗೊತ್ತಾಗ್ದಾನೆ ಆಗಿರ್ತಾವೆ 1-2 ಚೂರು ಬಿಟ್ಕೊಳ್ಳಿ. ನೋಡಿ, ಇವೆಲ್ಲ ಒಳ್ಳೆ ಸೈಜ್ ಬರ್ತವೆ ಅಣ್ಣ ಕಾಯಿಗಳು. ಬರ್ತವೆ 1 2 3 4 6 8 9 10 ಚಿಪ್ಪು ಬರ್ತವೆ. 8 ಚಿಪ್ಪು 10 ಚಿಪ್ಪು ಬರ್ತವೆ. ನೋಡಿ, 3 ಇಂಚ್ಗಿಂತ ಉದ್ದಾಗವೆ ಅವು. ಒಂದು ಕಡ್ಡಿ ತಗೊಳ್ಳಿ ಅಣ್ಣ. ಈಗ ಬಾರ್ಕೋಲ್ ಕಡ್ಡಿ ಮಾಡ್ಕೊತೀವಿ, ಅದು ಕಡ್ಡಿ ಮಾಡ್ಕೊಂಡು ಕಡ್ಡಿಲಿ ಎಡ್ಸ್ಕೊಳ್ಳಿ, ಎಟ್ಕೋದಿಲ್ಲ. ಹಾಂ, ರೋಗದೇನಿಲ್ಲ. ಚಿಪ್ಪು ಚೆನ್ನಾಗಿ ಕಚ್ಚವೆ. 3 4 5 6 10 11 ಚಿಪ್ಪು ಬರ್ತವೆ. ಅದೇ ಎಟ್ಕೋದಿಲ್ಲ ಅಣ್ಣ, ಕಡ್ಡಿ ಮಾಡ್ಕೊಳ್ಳಿ. ಕಡ್ಡಿಯ ಹಾಂ, ಇನ್ಮೇಲೆ ಒಂದು ಕಡ್ಡಿ ತಗೊಂಡು ತಿರ್ಗಾ ಆಡ್ಕೊಂಡು ಹಿಂಗೆ ಎಸ್ಕೊಂಡು ಹೋದರೆ ಸಾಕು. 2 4 6 8 9 10 11 ಚಿಪ್ಪು. ನೋಡಿ, ಯಾವುದೋ ಡಿಸೀಸ್ ಇಲ್ಲ. ನೀರನ್ನು ಮಧ್ಯ ಸೆಂಟ್ರ್ ಕೊಟ್ಟವ್ರೆ, ಸೆಂಟ್ರ್ ಕುಂಬಳ ಮಾಡ್ಕೊಂಡವ್ರೆ. ಸೊ ಹಂಗಿರೋದ್ರಿಂದ ಏನು ಸಮಸ್ಯೆ ಇಲ್ಲದಂಗೆ ಚೆನ್ನಾಗಿ ಬರ್ತಾಯಿದೆ ಇದು. ಹಾಂ, ಮುರ್ಕೊಳ್ಳಿ. ಹಾಂ, ಹಂಗೆ ಮುರಿಬಾರ್ದು. ಒಂದೇ ಸರಿ ಮುರಿದು ಬೇಕೈತಿ ಅಷ್ಟೇ. ತಗೊಬನ್ನಿ ಇದನ್ನು ಪಲ್ಯ ಮಾಡೋದು ಹೆಂಗೆ ಅಂತ ಬೇಕಾದ್ರೆ ಇನ್ನೂ ಒಂದು ಆಮೇಲೆ ಮುರ್ಕೋಬೇಕಾಯ್ತು. ಒಂದು ತೋರಿಸ್ಕೊಡ್ತೀನಿ. ಹೂ ಬಿಟ್ಟಾಗಿರವ ತುಂಬ ಚೆನ್ನಾಗಿ ಬರ್ತಾಯಿದೆ.